ಇನ್ನು ದೀಪಾವಳಿ ಹಬ್ಬದ ಹಿನ್ನೆಲೆ ಸಮೀಕ್ಷೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ತಾತ್ಕಾಲಿಕ ಬ್ರೇಕ್. ದೀಪಾವಳಿ ಹಿನ್ನೆಲೆ ಸಮೀಕ್ಷೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಯಾಕಂದ್ರೆ ಸಿಬ್ಬಂದಿ ಕೂಡ ಹಬ್ಬ ಆಚರಣೆ ಮಾಡಬೇಕಾಗಿರೋದ್ರಿಂದ ಅಕ್ಟೋಬರ್ 23ರವರೆಗೆ ಸಮೀಕ್ಷೆಗೆ ತಾತ್ಕಾಲಿಕ ಬ್ರೇಕ್. ಮತ್ತೆ 23ರಿಂದ 31ನೇ ತಾರೀಕಿನವರೆಗೆ ಸಮೀಕ್ಷೆ ಮುಂದುವರಿಯುತ್ತೆ. ಅದರಲ್ಲೂ ಪೆಂಡಿಂಗ್ ಉಳ್ಕೊಂಡಿರೋದು ಬೆಂಗಳೂರಲ್ಲೇ ಜಾಸ್ತಿ. ಬಹುತೇಕ ಜಿಲ್ಲಾ ಮಟ್ಟದಲ್ಲಿ ಈ ಸಮೀಕ್ಷೆ ಕಾರ್ಯ ಮುಕ್ತಾಯ ಆಗ್ತಾ ಬಂದಿದೆ. ಆದರೆ ಹಬ್ಬ ಆದ ನಂತರ 23ರಿಂದ 31ನೇ ತಾರೀಕಿನವರೆಗೂ ಕೂಡ ಸಮೀಕ್ಷೆ ಮತ್ತೆ ಮುಂದುವರಿಯಲಿದೆ. ಸೊ 23ರವರೆಗೆ ಸಮೀಕ್ಷೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಸಿಬ್ಬಂದಿ ಕೂಡ ಹಬ್ಬ ಆಚರಣೆ ಮಾಡಬೇಕಾಗಿರೋದ್ರಿಂದ ಸೊ ದೀಪಾವಳಿ ಹಿನ್ನೆಲೆ ಸಮೀಕ್ಷೆಗೆ ಈಗ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸೊ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಬ್ರೇಕ್. ನೀವೀಗ ಹಲವಾರು ಆರಂಭದಲ್ಲಿ ಗೊಂದಲಗಳಿದ್ವು. ಅದಾದಮೇಲೆ ಸ್ವಲ್ಪ ಸಿಬ್ಬಂದಿ ಕೂಡ ಸೆಟ್ ಆದರು. ಅದಕ್ಕೆ ಈ ಆ್ಯಪ್ಗಳಲ್ಲಿ ಅಪ್ಡೇಟ್ ಮಾಡುವಂಥ ವಿಚಾರ ಜೊತೆಗೆ ನಗರ ಪ್ರದೇಶದಲ್ಲಿ ಭಾಳಷ್ಟು ಮಂದಿ ತಮ್ಮ ವಿವರ ಕೊಡೋಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಅದೆಲ್ಲವನ್ನು ಕೂಡ ಮೀರಿ ಈಗ ಸಮೀಕ್ಷೆ ಮುಂದುವರಿತಿದೆ. ಈಗ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಸೊ ದೀಪಾವಳಿ ಹಿನ್ನೆಲೆ ಸಮೀಕ್ಷೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಈಗ ಸಿಬ್ಬಂದಿಗೂ ಕೂಡ ಸ್ವಲ್ಪ ರಿಲೀಫ್. ಹಬ್ಬ ಇರುವಂಥ ಕಾರಣ ಒಂದಷ್ಟು ಮಂದಿ ಬೇರೆ ಬೇರೆ ಊರುಗಳಿಂದ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸಮೀಕ್ಷೆ ಮಾಡಬೇಕಾಗಿದೆ. ಸೊ ಅವರೆಲ್ಲರೂ ಕೂಡ ತಮ್ಮ ಊರುಗಳಿಗೆ ಹೋಗಿ ಮತ್ತೆ ವಾಪಸ್ 23ನೇ ತಾರೀಕು ಅವರು ಈ ಸೆನ್ಸಸ್ ಕೆಲಸ ಏನಿದೆ ಅದಕ್ಕೆ ವಾಪಸ್ ಜಾಯ್ನ್ ಆಗಬೇಕಾಗುತ್ತೆ. ಸೊ ದೀಪಾವಳಿ ಹಬ್ಬಕ್ಕೋಸ್ಕರ ಈಗ ಒಂದು ಶಾರ್ಟ್ ಬ್ರೇಕನ್ನು ನೀಡಲಾಗಿದೆ, ಒಂದು 3 ದಿನಗಳ ಕಾಲ. ಮತ್ತೆ 23ರ ನಂತರ ಈ ಸಮೀಕ್ಷೆ ಮುಂದುವರಿಯುತ್ತೆ.